ಇತ್ತೀಚಿನ ದಿನಗಳಲ್ಲಿ ಯುವಕರು ನಾವು ತುಂಬ ಮೊಬೈಲ್ ಹಾವಳಿ ಅಥವಾ ಮೊಬೈಲನ್ನು ಯೂಸ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಬಟ್ ಅವರು ಪ್ರತಿಯೊಬ್ಬರು ಯಾರು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರು ಜವಾಬ್ದಾರಿಯಿಂದ ಈ ಒಂದು ಮೊಬೈಲನ್ನು ಯೂಸ್ ಮಾಡಬೇಕಾಗುತ್ತೆ. ಹೆಚ್ಚು ಜನ ಸೋಷಿಯಲ್ ಮೀಡಿಯಾ ಈ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಬಟ್ ಅಟ್ ದ ಸೇಮ್ ಟೈಮ್ ಈಗ ನಾವು ಎಷ್ಟೊಂದು ಕೇಸಸನ್ನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೆಲವೊಂದೊಂದು ಪೋಸ್ಟನ್ನು ಶೇರ್ ಮಾಡ್ತಾರೆ ಅಥವಾ ಯಾವುದೋ ಒಂದು ಮಾತಾಡಿರೋದನ್ನು ಶೇರ್ ಮಾಡ್ತಾರೆ. ಅವ್ರಿಗೆ ಅದರಲ್ಲಿ ಏನಾಗಿದೆ ಅಥವಾ ಅದರಿಂದ ಏನು ಅನಾಹುತ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ತಿಂಕೆ ಮಾಡೋದಿಲ್ಲ. ಹಾಗಾಗಿ ಈ ಮೂಲಕ ನಾನು ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಏನು ಅನಿಸುತ್ತೆ ಅದನ್ನೆಲ್ಲ ಪೋಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ತಾವು ತಿಳ್ಕೊಳ್ಬೇಕು ಇದರಿಂದ ಮುಂದೆ ಏನು ಅನಾಹುತ ಆಗುತ್ತೆ, ಇದು ಆಕ್ಷೇಪಣವಾದ ಪೋಸ್ಟ್ ಇದೆಯಾ, ಯಾವುದಾದ್ರೂ ಬೇರೆ ಧರ್ಮಗಳಿಗೆ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಾಗಿದೆಯಾ, ಯಾವುದೇ ವ್ಯಕ್ತಿ ಘನತೆಗೆ ಅಥವಾ ಅವನಿಗೆ ಸಮಸ್ಯೆ ಆಗುವಂಥದ್ದಿದೆಯಾ, ಅಥವಾ ಕಾನೂನು ಸುವ್ಯವಸ್ಥೆಯಿಂದ ಇದು ಏನಾದರೂ ಪ್ರಚೋದನಕಾರಿಯಾದಂತಹ ಹೇಳಿಕೆ ಇದೆಯಾ ಅಂತ ಪರಿಶೀಲನೆ ಮಾಡಬೇಕಾಗತ್ತೆ. ಅದು ಏನಾದರೂ ಮಾಡಿಲ್ಲ, ಈ ಥರ ಏನಾದರೂ ಪೋಸ್ಟನ್ನು ಹಾಕಿದ್ರು ಅಂತ ಹೇಳಿದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕಾನೂನಾತ್ಮಕವಾದ ಕ್ರಮವನ್ನು ಕೈಗೊಳ್ತೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 27 ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಕೇಸಸನ್ನು ಮಾಡಿದ್ದೇವೆ. ಹಾಗಾಗಿ ಯಾರೂ ಕೂಡ ಸೋಷಿಯಲ್ ಮೀಡಿಯಾವನ್ನು ದುರ್ಬಳಕೆ ಮಾಡಿಕೊಡ್ಬಾರ್ದು. ಅದು ಏನು ಜವಾಬ್ದಾರಿಯಿಂದ ನೀವು ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೂಡ ಇದ್ರ ಮೂಲಕ ಹೇಳುತ್ತೇನೆ.